ಡಿಕೆಶಿ ಸತೀಶ್ ಜಾರಕಿಹೊಳಿ ನಡುವೆ ಬಿಗ್ ಡೀಲ್ ಏನಾದರೂ ನಡೆದಿದ್ಯಾ? ಸಿಎಂ ಬಣದ ಸತೀಶ್ ಜಾರಕಿಹೊಳಿಗೆ ಡಿಕೆ ಗಾಳ ಏನಾದರೂ ಹಾಕ್ತಾ ಇದ್ದಾರಾ? ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ ಈ ಒಂದು ಬೆಳವಣಿಗೆ. ಮಂತ್ರಿ ಜಾರಕಿಹೊಳಿ ಮತ್ತೆ ನಾನು ಸಮಾನ ಮನಸ್ಕರರಾಗಿದ್ದರು. ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಸೀನಿಯರ್ ಲೀಡರ್, ನನ್ನ ಜೊತೆ ಪಕ್ಷದ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡಿದ್ದಾರೆ. ಜಾರಕಿಹೊಳಿಗೂ ಪಕ್ಷದ ಬಗ್ಗೆ ಅಪಾರ ಚಿಂತನೆ ಇದೆ. ನಾನು ಮತ್ತೆ ಅವರು ವಾರಕ್ಕೊಮ್ಮೆಯಾದ್ರೂ ಮಾತನಾಡ್ತೀವಿ. ದಿಢೀರ್ ಸತೀಶ್ ಜಾರಕಿಹೊಳಿ ಪರ ಡಿಕೆ ಫುಲ್ ಬ್ಯಾಟ್ ಬೀಸ್ತಿದ್ದಾರೆ. ಸುರ್ಜೇವಾಲಾ ಫೋನ್ ಕಾಲ್ ಬಳಿಕ ಡಿಕೆ ಸತೀಶ್ ಒಂದಾದ್ರ? ಡಿಕೆ ಸತೀಶ್ರನ್ನ ಒಂದು ಮಾಡಿದ್ದ ಆ ಒಂದು ಅಂಶ ಯಾವ್ದು ಹಾಗಿದ್ರೆ? ಡಿಕೆ ಸಿಎಂ ಆದ್ರೆ ಕೆಪಿಸಿಸಿ ಅಧ್ಯಕ್ಷರಾಗ್ತಾರ ಜಾರಕಿಹೊಳಿ? ಈ ವಿಚಾರದಲ್ಲಿ ಇಬ್ರು ನಾಯಕರ ನಡುವೆ ಡೀಲ್ ಏನಾದ್ರೂ ಆಗಿದ್ಯಾ? ಕುತೂಹಲವನ್ನ ಮೂಡಿಸ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತು. ಮೊನ್ನೆ ಜಾರಕಿಹೊಳಿಗೆ ಫೋನ್ ಮಾಡಿರ್ತಾರೆ ಸುರ್ಜೇವಾಲಾ. ಡಿಕೆ ಜೊತೆ ಮಾತನಾಡೋದಕ್ಕೂ ಕೂಡ ತಿಳಿಸಿರ್ತಾರೆ ಸುರ್ಜೇವಾಲಾ. ಈ ಬೆನ್ನಲ್ಲೇ ಸತೀಶ್ ಪರ ಡಿಕೆ ಬ್ಯಾಟ್ ಬೀಸ್ತಿದ್ದಾರಾ? ಯಾಕಾಗಿ? ಒಳಮರ್ಮ ಏನಿದೆ? ಸಾಕಷ್ಟು ಕುತೂಹಲವನ್ನ ಹುಟ್ಟಿಸ್ತಾ ಇದೆ. ಡಿಕೆಶಿ ಸತೀಶ್ ಜಾರಕಿಹೊಳಿ ನಡುವೆ ಬಿಗ್ ಡೀಲ್ ಏನಾದ್ರೂ ನಡೆದಿದ್ಯಾ? ಈ ಒಂದು ಬೆಳವಣಿಗೆಯನ್ನ ನೋಡ್ತಾ ಹೋದ್ರೆ ಖಂಡಿತವಾಗಿಯೂ ಕ್ಯೂರಿಯಾಸಿಟಿ, ಅನುಮಾನ ಹುಟ್ಟುತ್ತೆ. ಸಿಎಂ ಬಣದ ಸತೀಶ್ ಜಾರಕಿಹೊಳಿಗೆ ಡಿಕೆ ಗಾಳ ಏನಾದ್ರೂ ಹಾಕ್ತಿದಾರಾ? ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ ಈ ಒಂದು ಬಹುದೊಡ್ಡ ಬೆಳವಣಿಗೆ. ಮಂತ್ರಿ ಜಾರಕಿಹೊಳಿ ಮತ್ತೆ ನಾನು ಸಮಾನ ಮನಸ್ಕರರು. ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಸೀನಿಯರ್ ಲೀಡರ್ ಆಗಿದ್ದಾರೆ. ನನ್ನ ಜೊತೆ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಜಾರಕಿಹೊಳಿಗೂ ಪಕ್ಷದ ಬಗ್ಗೆ ಅಪಾರ ಚಿಂತನೆ ಇದೆ ಅಂತ ಹೇಳ್ತಿದ್ದಾರೆ ಡಿಕೆ ಶಿವಕುಮಾರ್. ಏನು ಸಡನ್ ಆಗಿ ಈ ತರ ಚೇಂಜಸ್? ಕ್ಯೂರಿಯಾಸಿಟಿ ಹುಡ್ತಾ ಇದೆ, ಕುತೂಹಲ. ಏನಾದ್ರೂ ಡೀಲ್ ಗಿಲ್ ಏನಾದ್ರೂ ಮಾಡ್ಕೊಂಡಿದಾರಾ? ಬಿಗ್ ಡೀಲ್ ಏನಾದ್ರೂ ಅಂತ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತುಗಳು. ಸತೀಶ್ ಜಾರಕಿಹೊಳಿಗೆ ಗಾಳ ಏನಾದ್ರೂ ಹಾಕ್ತಾ ಇದ್ದಾರಾ? ಬಿಕಾಸ್ ಡಿಕೆಶಿ ಏನ್ ಕಾರ್ಯತಂತ್ರವನ್ನ ರೂಪಿಸ್ತಾರೆ ಅಂತ ಯಾರಿಗೂ ಕೂಡ ಗೆಸ್ ಮಾಡೋಕ್ಕೂ ಕೂಡ ಆಗಲ್ಲ. ಸುರ್ಜೇವಾಲಾ ಫೋನ್ ಕಾಲ್ ಬಳಿಕ ಡಿಕೆ ಸತೀಶ್ ಇಬ್ರು ಕೂಡ ಒಂದಾದ್ರ ಅಂತ ಹೇಳ್ಬಿಟ್ಟು ಏನ್ ಹೇಳಿರ್ಬೋದು ಅವರು? ಡಿಕೆ ಸತೀಶ್ರನ್ನ ಒಂದು ಮಾಡಿದ್ದ ಒಂದು ಅಂಶ ಏನಿರ್ಬೋದು? ಕುತೂಹಲವನ್ನ ಮೂಡಿಸ್ತಾ ಇದೆ ಡಿಕೆ ಶಿವಕುಮಾರ್ ಅವರ ಮಾತುಗಳು. ಮೊನ್ನೆ ಜಾರಕಿಹೊಳಿಗೆ ಫೋನ್ ಮಾಡಿರ್ತಾರೆ ಸುರ್ಜೇವಾಲಾ. ಡಿಕೆ ಜೊತೆ ಮಾತನಾಡೋದಕ್ಕೆ ತಿಳಿಸಿರ್ತಾರೆ ಸುರ್ಜೇವಾಲಾ. ಈ ಬೆನ್ನಲ್ಲೇ ಸತೀಶ್ ಪರ ಡಿಕೆ ಬ್ಯಾಟ್ ಬೀಸಿರುವಂಥದ್ದು. ಒಳಮರ್ಮ ಏನು ಅನ್ನುವಂತಹ ಕ್ಯೂರಿಯಾಸಿಟಿ ಹುಡ್ತಾ ಇದೆ. ಸಡನ್ ಆಗಿ ಅವ್ರ ಪರ ಯಾಕಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ, ಯಾಕಾಗಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಜಾರಕಿಹೊಳಿಯವರು ನಮ್ಮ ಹಿರಿಯ ಲೀಡ್ರು, ನನ್ನ ಜೊತೆ ವರ್ಕಿಂಗ್ ಫ್ರೆಂಡ್ ಆದವರು. ವಾರಕ್ಕೊಂದ್ಸತಿ ಮಾತಾಡ್ತಾ ಇರ್ತೀವಿ, ಇಬ್ರು ಹಂಚ್ಕೊಳ್ತಾ ಇರ್ತೀವಿ. ಸಮಾನ ಮನಸ್ಕರು. ಅವ್ರಿಗೂ ಪಕ್ಷದ ಬಗ್ಗೆ ಅಪಾರವಾದಂತ ಚಿಂತನೆ ಇದೆ. ಈ ಸರ್ಕಾರ ಮತ್ತೆ ವಾಪಸ್ ತರಬೇಕು ಅಂತೇಳಿ ನಾವೆಲ್ಲ ಯೋಜನೆಗಳನ್ನ ತಯಾರು ಮಾಡ್ತಾ ಇದೀವಿ. ಈ ಸರ್ಕಾರ ವಾಪಸ್ ಬರ್ತದೆ. ಜಾರಕಿಹೊಳಿಯವರು ನಮ್ಮ ಹಿರಿಯ ಲೀಡ್ರು, ನನ್ನ ಜೊತೆ ವರ್ಕಿಂಗ್ ಫ್ರೆಂಡ್ ಆದವರು. ವಾರಕ್ಕೊಂದ್ಸತಿ ಮಾತಾಡ್ತಾ ಇರ್ತೀವಿ, ಇಬ್ರು ಹಂಚ್ಕೊಳ್ತಾ ಇರ್ತೀವಿ. ಸಮಾನ ಮನಸ್ಕರು. ಅವ್ರಿಗೂ ಪಕ್ಷದ ಬಗ್ಗೆ ಅಪಾರವಾದಂತ ಚಿಂತನೆ ಇದೆ. ಈ ಸರ್ಕಾರ ಮತ್ತೆ ವಾಪಸ್ ತರಬೇಕು ಅಂತೇಳಿ ನಾವೆಲ್ಲ ಯೋಜನೆಗಳನ್ನ ತಯಾರು ಮಾಡ್ತಾ ಇದೀವಿ. ಈ ಸರ್ಕಾರ ವಾಪಸ್ ಬರ್ತದೆ. ಜಾರಕಿಹೊಳಿಯವರು ನಮ್ಮ ಹಿರಿಯ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಸಡನ್ಲಿ ಈ ರೀತಿಯಾದಂತಹ ಚೇಂಜಸ್, ಈ ರೀತಿಯಾದಂತಹ ಬೆಳವಣಿಗೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಡಿಕೆಶಿ ಅವರ ಮಾತಾಗಿರ್ಬೋದು, ನಾನು ಮತ್ತೆ ಜಾರಕಿಹೊಳಿ ಇಬ್ರು ಕೂಡ ಸಮಾನ ಮನಸ್ಕರರು ಅಂತ ಹೇಳ್ತಿದ್ದಾರೆ, ಸೀನಿಯರ್ ಲೀಡರ್ ಅವರು ಅಂತ ಹೇಳ್ತಿದ್ದಾರೆ. ಏನಾದರೂ ಬಿಗ್ ಡೀಲ್ ಏನಾದರೂ ನಡೆದಿದೆಯಾ? ಗಾಳ ಏನಾದರೂ ಹಾಕ್ತಾ ಇದ್ದಾರಾ? ಈ ರೀತಿಯಾಗಿ ಒಂದಷ್ಟು ಕ್ಯೂರಿಯಾಸಿಟಿ ಹುಡ್ತಾ ಇದೆ. ದೀಪ, ಏನಾಗ್ತಾ ಇದೆ? ಮಂಜನಿ, ಇದೊಂದು ಬಹಿರಂಗ ಸತ್ಯ.
ಅಂದ್ರೆ ಹಿಂದೆಯೂ ಕೂಡ ತಮ್ಗೆ ಸಿಎಂ ಸ್ಥಾನದ ವಿಚಾರವಾಗಿ ಅವರು ಯಾವಾಗ ಸತೀಶ್ ಜಾರಕಿಹೊಳಿ ಅವರನ್ನ ಹೋಗಿ ಮನೆಗೆ ಹೋಗಿ ಮಾತನಾಡಿಸುವಂತಹದ್ದು ಅಥವಾ ಬಹಿರಂಗ ಏನು ರಹಸ್ಯ ಸ್ಥಳದಲ್ಲಿ ಸಿಕ್ಕು ಮಾತನಾಡುವಂತಹದ್ದು ನಡೆದಿತ್ತು. ಆಗಿನಿಂದಲೂ ಕೂಡ ಒಂದಿಷ್ಟು ಚರ್ಚೆಗಳು ಜೊತೆಗೆ ಒಂದಿಷ್ಟು ಕುತೂಹಲಕಾರಿ ಅಂಶಗಳು ಇದ್ದೇ ಇದೆ. ಅವರು ಈ ಒಂದು ಹೇಳಿಕೆ ಇವತ್ತು ನಿನ್ನೆದೆಲ್ಲ ಯಾವಾಗ ಅವರು ಭೇಟಿಯಾದ್ರು ಅವತ್ತೇ ಈ ರೀತಿಯಾದಂತಹ ಹೇಳಿಕೆಯನ್ನ ನೀಡಿದ್ರು. ಆಮೇಲೆ ಮತ್ತೊಂದು ವಿಚಾರ, DK CM ಆದ್ರೆ KPCC ಅಧ್ಯಕ್ಷ ಸ್ಥಾನ ಏನು ಸತೀಶ್ ಜಾರಕಿಹೊಳಿಗೆ ಅನ್ನುವಂತಹದ್ದು ಈಗ ಆಲ್ರೆಡಿ ಒಂದು ಹಂತಕ್ಕೆ ಫಿಕ್ಸ್ ಆಗಿರುವಂತಹ ವಿಚಾರ. ಇದೇನು ಹೊಸ ವಿಚಾರ ಏನು ಅಲ್ಲ. ಆದ್ರೆ DK ಶಿವಕುಮಾರ್ ಈ ಹಂತದಲ್ಲಿ ಹೇಳ್ತಾ ಇರುವಂತಹದ್ದು ಸಹಜವಾಗಿ ಅದು ಚರ್ಚೆಗೆ ಗ್ರಾಸವಾಗಿದೆ. ಜೊತೆಗೆ ಒಂದಿಷ್ಟು ಸಾಫ್ಟ್ ಕಾರ್ನರ್ ಅನ್ನು ಕೂಡ ಈಗ ಆಲ್ರೆಡಿ ಸತೀಶ್ ಜಾರಕಿಹೊಳಿ DK ಶಿವಕುಮಾರ್ ಅವರ ನಡೆಗಳ ವಿರುದ್ಧ ನಡೆಯ ಪರವಾಗಿ ಮಾತನಾಡಿದ್ದು ಕೂಡ ಇದೆ. ಹಾಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಪ್ರತಿನಿತ್ಯವೂ ಕೂಡ ಒಂದೊಂದು ಹೇಳಿಕೆಗಳು ಸಹಜವಾಗಿ ಕುತೂಹಲವನ್ನ ಮೂಡಿಸ್ತಿದೆಯೇ ಹೊರತು ಈ ಒಂದು ಸಾಫ್ಟ್ ಕಾರ್ನರು ಅಥವಾ ಅವರು ನಮ್ಮ ನಾಯಕ ಅನ್ನುವಂತಹದ್ದು ಎಲ್ಲವೂ ಕೂಡ ಹೊಸ ವಿಚಾರ ಏನಲ್ಲ. ಅವರು ಹಿಂದೆಯೂ ಕೂಡ ಮಾತನಾಡಿದ್ರು. ಆದ್ರೆ ನಿನ್ನೆ ಭೇಟಿಯ ವಿಚಾರವನ್ನ ಜೊತೆಗೆ ಅವರು ಅಹಿಂದ ನಾಯಕರುಗಳನ್ನ ಜೊತೆಗೆ ಒಟ್ಟುಗೂಡಿ ಹೋಗ್ತಾ ಇರುವಂತಹ ವಿಚಾರಗಳನ್ನ ಪ್ರಶ್ನೆ ಮಾಡಿದಾಗ ಸಹಜವಾಗಿ ಅವರು ಸಮಾನ ಮನಸ್ಕರು ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿರುವಂತದ್ದು. ಮಂಜರಿ, ಥ್ಯಾಂಕ್ ಯು ದೀಪಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದಕ್ಕೆ ಸತೀಶ್ ಜಾರಕಿಹೊಳಿ DKC ಅವರು ನಾವಿಬ್ರು ಕೂಡ ಸಮಾನ ಮನಸ್ಕರರು, ಅವ್ರು ಸೀನಿಯರ್ ಲೀಡರ್ ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರ ಒಂದು ಭೇಟಿ ಆಗಿರ್ಬೋದು, ಎಲ್ಲವೂ ಕೂಡ ಕುತೂಹಲವನ್ನು ಮೂಡಿಸ್ತಾ ಇದೆ.